ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಅಲ್ತಾಫ್ ಖಾನ್ಗೆ ಬೆದರಿಕೆಯ ಕರೆಯೊಂದು ಬಂದಿದೆಯಂತೆ. ಅದು ಕೂಡ ದುಬೈನಿಂದ. ಆರ್ಎಸ್ಎಸ್ ಪರ ಚಮಚಗಿರಿ ಮಾಡಿದ್ರೆ ಹುಷಾರ್ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಪಿಎಫ್ಐ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರಂತೆ. ದುಬೈನಿಂದ ಜಮೀರ್ ಆಪ್ತ ಅಲ್ತಾಫ್ಗೆ ಬಂದಿರುವಂತಹ ಬೆದರಿಕೆಯ ಕರೆ ಇದು. ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷನಿಗೆ ಬೆದರಿಕೆಯ ಕರೆ ಬಂದಿದೆ. ಕೋರ್ಟ್ನಲ್ಲಿರುವಂತಹ ಕೇಸ್ಗೂ ನೀನು ಸಾಕ್ಷಿ ಹೇಳಬಾರದು ಅಂತ ಹೇಳಿ ಧಮಕಿ ಹಾಕಿದಾರಂತೆ. ಸಚಿವ ಜಮೀರ್ ಆಪ್ತ ಅಲ್ತಾಫ್ ಖಾನ್ಗೆ ಈ ಬೆದರಿಕೆ ಕರೆ ಬಂದಿರುವಂಥದ್ದು. ಪಿಎಫ್ಐ ಅಂದರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಈಗಾಗಲೇ ದೇಶದಿಂದ ಈ ಸಂಘಟನೆಯನ್ನ ನಿಷೇಧ ಮಾಡಲಾಗಿದೆ. ಆ ಸಂಘಟನೆಯ ಹೆಸರಿನಲ್ಲಿ ದುಬೈನಿಂದ ಕರೆ ಬಂದಿದೆಯಂತೆ. ಹಾಗಾದ್ರೆ ಏನಿತ್ತು ಆ ಬೆದರಿಕೆ ಕರೆಯಲ್ಲಿ? ಅಲ್ತಾಫ್ ಪರಿಚಯಸ್ಥ ಅಜ್ಮತುಲ್ಲಾಗೆ ಕರೆಯನ್ನು ಮಾಡಿರ್ತಾರೆ ಅನಾಮಿಕರು. ಈ ವೇಳೆ ಅಲ್ತಾಫ್ ಜೊತೆಗೆ ಮಾತನ್ನ ಶುರು ಮಾಡ್ತಾರೆ ಅನಾಮಿಕರು. ನಿಮ್ಮ ಪಿಎಫ್ಐ ಸಂಘಟನೆಯ ಜೊತೆಗೆ ನೀನು ಆಟ ಆಡಬೇಡ ಅಂಥೇಳಿ ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾರಂತೆ. ಆರ್ಎಸ್ಎಸ್ ಏಜೆಂಟ್ ಆಗಿ ನೀನು ಕೆಲಸವನ್ನು ಮಾಡಬೇಡ ಅಂಥೇಳಿ ಎಚ್ಚರಿಸ್ತಾರಂತೆ. ನಾಳೆ ನಿನ್ನ ಮಗಳ ಮದುವೆ ಇದೆ, ನಮ್ಮಿಂದ ನೀನು ಸುಮಾರು ಬಾರಿ ಬಚಾವಾಗಿದೆಯಾ, ನಿನ್ನ ತಮ್ಮಂದಿರನ್ನು ನೀನು ಉಳಿಸಿಕೊಳ್ಳಲು ಆಗಲಿಲ್ಲ, ನಿನ್ನ ಮತ್ತು ನಿನ್ನ ಕುಟುಂಬವನ್ನು ಜೀವಸಹಿತ ಉಳಿಸಲ್ಲ. ಬೆದರಿಕೆ ಕರೆ ಸಂಬಂಧ ಜೆ ನಗರ ಠಾಣೆಗೆ ಅಲ್ತಾಫ್ ದೂರನ್ನು ಕೊಟ್ಟಿದ್ದಾರೆ. ಸಿಸಿಬಿಗೆ ಪ್ರಕರಣವನ್ನು ವರ್ಗಾವಣೆ ಮಾಡಲಾಗಿದೆ. ದುಬೈ ಮೂಲದ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ಪೊಲೀಸರು ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.